ಸಂಘ ಜಿಲ್ಲಾ ಘಟಕ ವಿಜಯಪುರದ ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ತಾಲೂಕಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭದ ಕೃತಿ ಬಿಡುಗಡೆ ಕಾರ್ಯಕ್ರಮದ ನೆರವೇರಿಸಲಿರುವಂತಹ ಹಿರಿಯ ಪತ್ರಕರ್ತ ಶ್ರೀ ಗೋಪಾಲ್ ನಾಯ್ಕ ರಚಿಸಿದಂಥ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನುಡಿಮುತ್ತುಗಳು ಎಂಬ ಒಂದು ಕೃತಿಯನ್ನು ಬಿಡುಗಡೆ ಮಾಡ್ತಿರುವಂಥ ಶ್ರೀ ಜಿಲ್ಲೆಯ ಸಂಸದರು ನಮ್ಮೆಲ್ಲರಿಗೂ ಹಿರಿಯರು ಆತ್ಮೀಯರಾದಂಥ ಶ್ರೀ ರಮೇಶ್ ಜಿಗಿಂಬಿ ಸಾಹೇಬ್ರೆ, ಆಶಯ ನುಡಿಗಳನ್ನಾಡಿ ತಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಮಾರ್ಗದರ್ಶನ ಮಾಡಿದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕ್ರಿಯಾಶೀಲ ವ್ಯಕ್ತಿಗಳಾದಂಥ ಶ್ರೀ ಶಿವಾನಂದ ತಗಡೂರವರೇ, ರಾಜ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಕುಂಡ್ಲೇಕ್ ಬಾಳೋಜಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಅಶೋಕ್ ಯಡಳ್ಳಿ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಲಕ್ಷ್ಮಣ್ ನಿಂಬಾರ್ಕಿ ಅವರೇ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಶ್ರೀ ಅಂಬರೀಶ್ ದೊಡ್ಡಮನಿ ಅವರೇ, ನಮ್ಮೆಲ್ಲರಿಗೂ ಹಿರಿಯರಾದಂಥ ಆತ್ಮೀಯರಾದಂಥ ಶ್ರೀ ಗೋಪಾಲ್ ನಾಯ್ಕ ಅವರೇ, ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದಂಥ ಶ್ರೀ ಮಹೇಶ್ ಅಂಗಡಿ ಅವರೇ, ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ, ಜಿಲ್ಲೆಯ ಎಲ್ಲ ಕಾರ್ಯಕ್ರಮ ಸಮಿತಿಯ ಸದಸ್ಯರೇ, ತಾಲೂಕಾ ಘಟಕಗಳ ಎಲ್ಲ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಸೇರಿದಂತೆ ಎಲ್ಲ ಆತ್ಮೀಯ ಸಹೋದರ ಸಹೋದರರೇ, ಹಿರಿಯರೇ, ಇವತ್ತು ನಾನು ಬಹಳ ಒಂದು ಹೆಮ್ಮೆಯಿಂದ ಹೇಳ್ತೇನೆ. ಇವತ್ತು ಶಿವಾನಂದ ತಗಡೂರವರು ಇವತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ್ಮೇಲೆ ಈ ಒಂದು ಸಂಘಕ್ಕೆ ತನ್ನ ಗತ ವೈಭವ ಏನಿತ್ತು ಅದನ್ನು ಮತ್ತೆ ಮರಳಿಸುವಂತ ಒಂದು ಪ್ರಯತ್ನ ಬಹಳ ವ್ಯವಸ್ಥಿತ ರೀತಿಯಾಗಿ ತಮ್ಮೆಲ್ಲರ ಒಂದು ಸಂಘಟನೆಯನ್ನು ಮಾಡಿ ತಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡೋದಲ್ಲದೆ ನಿಮ್ಮೆಲ್ಲರಿಗೂ ಕೂಡ ಏನು ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ, ಬೇಡಿಕೆಗಳಿರ್ತವೆ, ಅವೆಲ್ಲನೂ ಕೂಡ ಇವತ್ತು ಸಹ ಸರ್ಕಾರದಲ್ಲಿ ಅಥವಾ ಜನಪ್ರತಿನಿಧಿಗಳ ಹತ್ರ ಅವರು ತಮ್ಮ ಒಂದು ಪ್ರಯತ್ನವನ್ನು ಮಾಡಿ ಅದನ್ನ ನೆರವೇರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಕೊರೋನಾದಲ್ಲಿ ಒಂದು ಉದಾಹರಣೆ ಇದೆ. ಇವತ್ತು ನಾವೆಲ್ಲರೂ ಕೂಡ ಹೇಳ್ತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾ ರಂಗ ಇದು 4ನೇ ಪಿಲ್ಲರ್ ಅಂತ ಹೇಳ್ತೀವಿ ಸರ್. ಬಹಳ ಅರ್ಥಪೂರ್ಣವಾಗಿ ತಗಡೂರವರು ಮಾತಾಡಿದರು. ಹಿಂದೆ ಹಿರಿಯರು ಅದನ್ನ ಕಟ್ಟಿದ್ದು, ನಾನು ಬಹಳ ಸಲ ವಿನಂತಿ ಮಾಡ್ಕೊಂಡಿದ್ದೆ, ಫಗುಗಳು ಕಟ್ಟಿಯವ್ರನ್ನು ಕೂಡ ನೀವು ನಿಮ್ಮ ಇದರಲ್ಲಿ ಬಳಗದಲ್ಲಿ ಇವತ್ತು ಸಹ ನೀವು ಗುರುತಿಸ್ಕೋಬೇಕು ಅಂತ ಹೇಳಿ ತಗಡೂರು ಹೇಳ್ತಾರೆ. ಫಗುಗಳು ಕಟ್ಟಿಯವ್ರನ್ನು ಕೂಡ, ಯಾಕಂದ್ರೆ ಆ ಸಂದರ್ಭದಲ್ಲಿ ಏಕೀಕರಣದ ಸಂದರ್ಭದಲ್ಲಿ ಹಲ್ಕಚ್ಚಿ ಅವರು ತಮ್ಮ ಹಿತಚಿಂತಕ ಪ್ರಿಂಟಿಂಗ್ ಪ್ರೆಸ್ ಅನ್ನು ಸ್ಥಾಪನೆ ಮಾಡಿ ಮಾರಾಟ ಮಾಡಿ ಇವತ್ತು ಮಾಡಿದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಗಳು. ಅಕ್ಷರ ಸಾಹಿತ್ಯಕ್ಕೂ ಕೊಡುಗೆ ಅಂತೂ ಅಪಾರವಾಗಿದೆ. ನಮ್ಮ ಜಿಲ್ಲೆಗೆ ಒಂದು ಭವ್ಯವಾದಂತಹ ಒಂದು ಇತಿಹಾಸ ಇವತ್ತು ಸಹ ಪತ್ರಿಕಾ ರಂಗದಂತೆ ಕೆ ನಾಯಕರು ಇನ್ನು ಅನೇಕರು ಸಂಯುಕ್ತ ಕರ್ನಾಟಕ ಪತ್ರಿಕೆ ಬರಬೇಕಾಗಿರೋ ಇವತ್ತು ಸಹ ವಿಜಯಪುರ ಜಿಲ್ಲೆ ಮಹತ್ವದ ಪಾತ್ರ ವಹಿಸಿಕೊಂಡಿದ್ದಾರೆ. ಏಕೀಕರಣದಲ್ಲಿ ಕೂಡ ನಾವು ಬಹಳ ಕರ್ನಾಟಕಕ್ಕೆ ಬಹಳ ಮಹತ್ವದ ಪಾತ್ರ ವಹಿಸಿಕೊಂಡಿದ್ದೀವಿ. ಹೀಗಾಗಿ ಇವತ್ತು
ಆಧುನಿಕ ಯುಗದಲ್ಲಿ ಈಗೆಲ್ಲ ದೃಶ್ಯ ಮಾಧ್ಯಮ ಬಂದ್ಬಿಟ್ಟಿದ್ದಾವೆ. ದೃಶ್ಯ ಮಾಧ್ಯಮ ಬಂದ್ಮೇಲೆ ಅಥವಾ ಪ್ರಿಂಟ್ ಮಾಧ್ಯಮಕ್ಕೆ ಒಂದ್ಸಲ ಅಂದ್ಬಿಡ್ತಿದ್ವಿ ನಾವು, ಏನಪ್ಪಾ ಇದು ಸಂಪೂರ್ಣವಾಗಿ ಯಾವ ರೀತಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಎಲ್ಲವೂ ಕೂಡ ಡಿಜಿಟಲ್ ಪತ್ರಿಕೆಗಳಾಗಿವೆ. ನಾವು ನೋಡ್ತೀವಿ, ಮೊದಲು ನ್ಯೂಯಾರ್ಕ್ ಟೈಮ್ಸ್ ಎಲ್ಲನೂ ಕೂಡ ಬೇರೆ ಬೇರೆ ಪತ್ರಿಕೆಗಳೆಲ್ಲನೂ ಕೂಡ, ವಾಷಿಂಗ್ಟನ್ ಪೋಸ್ಟ್ ಇವೆಲ್ಲನೂ ಕೂಡ ಏನಾಗ್ತಿತ್ತು ಅಂದ್ರೆ ಪೇಪರ್ಸ್ ಇರ್ತಿತ್ತು. ಈಗೆಲ್ಲ ಡಿಜಿಟಲ್ ಎಲ್ಲ ತಮ್ಮ ಐಪ್ಯಾಡ್ ನಲ್ಲಿ ಮೊಬೈಲ್ ನಲ್ಲಿ ನೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಹಂಗೆ ಆಗ್ತದೆ ಅಂತ ಇದು ಮಾಡಿದ್ವಿ. ಅದು ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಭಾರತ ಜನರಲ್ಲಿ, ದೇಶದ ಜನತೆಯಲ್ಲಿ, ರಾಜ್ಯದ ಜನತೆಯಲ್ಲಿ, ಹಳ್ಳಿಯಲ್ಲೂ ಕೂಡ ಏನೋ ಪೇಪರ್ ಓದಿದಾಗ ಸಮಾಧಾನ ಆಗ್ತದೆ. ಈ ನಾನು ಕೂಡ ಮುಂಜಾನೆ ಕಾಫಿ ಕುಡಿತೀವಿ, ಒಂದ್ ಸ್ವಲ್ಪ ಪಟ ಒಂದ್ ಸ್ವಲ್ಪ ಕಣ್ಣು ಹಾಕಿಬಿಡ್ತೀವಿ. ನಾವು ಮೊಬೈಲ್ನಾಗ ಐಪ್ಯಾಡ್ನಾಗ ನೋಡ್ಬೋದು, ಆದ್ರೆ ಅದಕ್ಕೆ ನಮ್ಗೆ ಆ ರೂಢಿ ಮತ್ತೊಂದು ಸಮಾಧಾನ ಆಗೋದು ಇಲ್ಲ. ಹೀಗಾಗಿ ಇವತ್ತು ಇನ್ನೂ ಕೂಡ ಅದು ಉಳ್ಕೊಂಡು ಬಂದಿದೆ. ತಗೊಳ್ಳೋರು ಹೇಳಿದಾಗೆ ಇವತ್ತು ತಾವು ಯಾವ ಮಾರ್ಗದರ್ಶನ ಮಾಡಿದ ನಿಮಗೆ 4ನೇ ಅಂಗ ಅಂತ ಹೇಳಿ ತಿಳಿಸ್ಕೊಟ್ಟಿದೆ ಪತ್ರಕಾರಕ್ಕೆ. ಅಂಗ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಹಿರಿಯರು ಬಹಳ ವ್ಯವಸ್ಥಿತ ರೀತಿಯಲ್ಲಿ ಬಹಳ ನಮ್ಮ ಸ್ವತಂತ್ರವನ್ನು ಬದುಕುಳಿಸಿಕೊಡ್ಲಿಕ್ಕೆ ಇವತ್ತು ಅನೇಕ ಏಕೀಕರಣ ಇರ್ಬೋದು, ಪ್ರತಿಯೊಂದು ರಂಗದಲ್ಲಿ ಬಹಳ ಶ್ರೇಷ್ಠವಾದಂತ ಕೊಡುಗೆಯನ್ನ ನಮ್ಮ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಭವ್ಯವಾದಂತ ಇತಿಹಾಸ ನಮ್ಮ ಮುಂದಿದೆ. ಇವತ್ತು ದಿವಸ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಆ ಒಂದು ಹಾದಿಯನ್ನು ನಾವು ಅವಲೋಕಿಸಿ ಅವ್ರ ಮಾರ್ಗದಲ್ಲಿ ಆ ಚೌಕಟ್ಟಿನಲ್ಲೇ ನಡಿಬೇಕು ಅಂತ ಹೇಳಿ ಏನು ಶಿವಾನಂದ ತಗಡೂರು ಹೇಳಿದ್ರು. ಬಹುಶಃ ಅದು ಬಹಳ ಅರ್ಥಪೂರ್ಣವಾದಂತ ಮಾತು. अभी सब्सक्राइब करें